In this class, we will study calendar control in C Sharp. So here you can see the example of calendar control, which represent the following properties in a calendar form. ಈ ಕ್ಯಾಲೆಂಡರ್ ಕಂಟ್ರೋಲು ಸಿ ಶಾರ್ಪ್ ಯೂಸರ್ ಇಂಟರ್ಫೇಸಿಂದ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಸೊ ಇದನ್ನು ವಾವ್ ಮಾಡೋಕ್ಕೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ಮೇಲೆ ಈ ರೀತಿ ಒಂದು ಎಕ್ಸಾಂಪಲ್ ಇಮೇಜ್ ಕಾಣುತ್ತೆ. ಸೊ ಇದರಲ್ಲಿ ಏನೇನು ಫೀಚರ್ ಇದೆ ಅಂದರೆ ಮೋಸ್ಟ್ಲಿ ಒಂದು ಪರ್ಟಿಕ್ಯುಲರ್ ಮಂತ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಇಯರ್ನ ತೋರಿಸ್ತಾ ಇರುತ್ತೆ. ಆ್ಯಂಡ್ ಬಾಟಮ್ ಲೈನಲ್ಲಿ ಟುಡೇಸ್ ಡೇಟ್ ಏನಿದೆ ಅದು ತೋರಿಸ್ತಾ ಇರುತ್ತೆ. ಆ್ಯಂಡ್ ಒಂದು ಕ್ಲೋಸಿಂಗ್ ಬಟನ್ ಆರ್ ಓಕೆ ಬಟನ್ ರೆಪ್ರೆಸೆಂಟ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಒಂದು ಸಿಂಪಲ್ ಫಾರ್ಮ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿದ ತಕ್ಷಣ ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲಿ ಈ ರೀತಿ ಒಂದು ಫೀಚರ್ಸ್ ಬರುತ್ತೆ. ಕ್ಯಾಲೆಂಡರಲ್ಲಿ ನಾವು ಅಡಿಷ್ನಲ್ ಪ್ರಾಪರ್ಟೀಸ್ನ ಸೆಟ್ ಮಾಡ್ಬೋದು. ಸಚ್ ಆಸ್ ವೀಕ್ ನಂಬರ್ ಡಿಸ್ಪ್ಲೇ ಮಾಡೋದ್ರ ರೀತಿ ಈ ಎಂಡ್ ಆಫ್ ದ ಲೈನಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ವೀಕ್ ನಂಬರ್ಸ್, ಯಾವ ವೀಕ್ ನಂಬರ್ ಎಷ್ಟನೇ ವೀಕ್ ಅನ್ನೋದನ್ನು ನಾವು ನಂಬರ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಇದು ಎಕ್ಸ್ಪ್ಲಿಸಿಟ್ ಆಗಿ ನಾವು ಸೆಟ್ ಮಾಡಿದ್ರೆ ಈ ರೀತಿ ನಂಬರ್ಸ್ನು ಡಿಸ್ಪ್ಲೇ ಆಗೋ ರೀತಿಯಲ್ಲಿ ಕೂಡ ಮಾಡ್ಬೋದು. ಆ್ಯಂಡ್ ಕೆಲವೊಂದು ಡೇಟ್ಸ್ ಇಲ್ಲಿ ಹೈಲೈಟ್ ಆಗಿದೆ. ಈ ಹೈಲೈಟ್ ಆಗಿರೋಂಥ ಡೇಟ್ಸ್ನ ನಾವು ಯಾವುದಾದ್ರು ಮೀಟಿಂಗ್ ಶೆಡ್ಯೂಲ್ ಅಥವಾ ಯಾವುದಾದ್ರು ನೋಟ್ ಆ್ಯಡ್ ಮಾಡಿರೋ ಅಂಥ ರೀತಿಯಲ್ಲಿ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಈ ರೀತಿ ಹೈಲೈಟ್ಸ್ ಅಥವಾ ಬೋಲ್ಡ್ ಕಲರ್ ಫಾಂಟಲ್ಲಿ ನಾವು ನಂಬರ್ಸ್ನ ಡಿಸ್ಪ್ಲೇ ಮಾಡೋ ರೀತಿಯಲ್ಲಿ ಸೆಟ್ ಮಾಡ್ಬೋದು. ಆ್ಯಂಡ್ ಎಕ್ಸ್ಪ್ಲಿಸಿಟಾಗಿ ಟುಡೇಸ್ ಡೇಟ್ ಸರ್ಕಲ್ ಅಥವಾ ಸ್ಕ್ವೇರಲ್ಲಿ ವಿತಿನ್ ದ ಮಂತ್ ಕ್ಯಾಲೆಂಡರ್ ಒಳಗಡೆ ಡಿಸ್ಪ್ಲೇ ಆಗ್ತದೆ. ಒಂದು ಯೂಸರ್ ಇಂಟರ್ಫೇಸಲ್ಲಿ ಕ್ಯಾಲೆಂಡರ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ಮೇಲೆ ಈ ಥರ ಕೆಲವೊಂದು ಫೀಚರ್ಸ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಸೆಲೆಕ್ಷನ್ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಲೆಫ್ಟ್ ಆರೋ ಯೂಸ್ ಮಾಡಿಕೊಂಡು ಪ್ರೀವಿಯಸ್ ಡೇ ನೆಕ್ಸ್ಟ್ ಡೇ, ರೈಟ್ ಆರೋ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಡೇ, ಲೆಫ್ಟ್ ಆ್ಯಂಡ್ ರೈಟ್ ಆರೋ ಯೂಸ್ ಮಾಡಿಕೊಂಡು ಪ್ರೀವಿಯಸ್ ಆ್ಯಂಡ್ ನೆಕ್ಸ್ಟ್ ಡೇ ನಾವು ಮೂವ್ ಮಾಡ್ಬೋದು ಕೀಬೋರ್ಡಲ್ಲಿ ಯೂಸ್ ಮಾಡಿಕೊಂಡು. ಮೌಸಲ್ಲಿ ಯೂಸ್ ಮಾಡೋದಾದರೆ ಸೀದಾ ಹೋಗಿ ಡ್ರಾಪ್ ಡೌನ್ ಅಥವಾ ಲಿಸ್ಟ್ ಎಲ್ಲಿ ಬೇಕಲ್ಲಿ ಕ್ಲಿಕ್ ಮಾಡಿದ್ರೆ ಆ ಡೇಟ್ ಸೆಲೆಕ್ಟ್ ಆಗುತ್ತೆ. ಇಫ್ ದರ್ ಎನಿ ನೋಟ್ ಆರ್ ಟೈಮ್ ಶೆಡ್ಯೂಲ್ ಮಾಡಿದರೆ ಅದು ಡಿಸ್ಪ್ಲೇ ಆಗ್ತದೆ. ಕ್ಯಾಲೆಂಡರ್ ಯೂಸರ್ ಇಂಟರ್ಫೇಸಲ್ಲಿ ನ್ಯಾವಿಗೇಷನ್ ಮಾಡ್ತಾ ಬೇರೆ ಬೇರೆ ಮಂತ್ಗಳಿಗೆ ನ್ಯಾವಿಗೇಟ್ ಮಾಡ್ಬೋದು. ಅದೇ ರೀತಿ ಇಯರ್ನ ನ್ಯಾವಿಗೇಟ್ ಮಾಡ್ಬೋದು. ಆ್ಯಂಡ್ ಪರ್ಟಿಕ್ಯುಲರ್ ಯಾವ ಡೇಟ್ ಅಥವಾ ವೀಕ್ ಇದೆ ಅಂತ ವಿಜುವಲೈಸ್ ಮಾಡ್ಕೋಬೋದು. ಈ ರೀತಿ ಬೈ ಡಿಫಾಲ್ಟಾಗಿ ಎನೇಬಲ್ ಆಗಿರುತ್ತೆ. ನ್ಯಾವಿಗೇಟ್ ಮಾಡಿ ಯಾವ ಪರ್ಟಿಕ್ಯುಲರ್ ಡೇಟ್ ಬೇಕು, ಅದರ ಮೀಟಿಂಗ್ ಏನಾದರೂ ಇದೆಯಾ, ನೋಟ್ ಏನಾದರೂ ಇದೆಯಾ ಅಂತ ನ್ಯಾವಿಗೇಷನ್ ನಾವು ಮಾಡಿ ನೋಡ್ಬೋದು. ಇಲ್ಲಿ ಡೇಟ್ ಆ್ಯಂಡ್ ಇಯರ್ ಡಿಸ್ಪ್ಲೇ ಆಗಿರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಯರ್ ಮೂವ್ಮೆಂಟ್ ಮಾಡ್ಬೋದು. ಅದೇ ರೀತಿ ಮಂತ್ ಕ್ಲಿಕ್ ಮಾಡಿಕೊಂಡ್ರೆ ಮಂತ್ ನ್ಯಾವಿಗೇಷನ್ ಮಾಡ್ಬೋದು. ಸೊ ರೆಗ್ಯುಲರಾಗಿ ಯಾವುದೇ ಆರೋ ಯೂಸ್ ಮಾಡಿಕೊಂಡು ನೀವು ಕೀಬೋರ್ಡ್ ಆರೋಸ್ ಯೂಸ್ ಮಾಡಿಕೊಂಡು ಮಂತ್ ಆ್ಯಂಡ್ ಇಯರ್ನ ನ್ಯಾವಿಗೇಟ್ ಮಾಡ್ಬೋದು. ಕ್ಯಾಲೆಂಡ್ರಲ್ಲಿ ಒಂದು ಲೋಕಲೈಸೇಷನ್ ಸೆಟ್ಟಿಂಗ್ ಇರುತ್ತೆ. ಅದನ್ನು ನಾವು ಸೆಟ್ ಮಾಡಿದ್ರೆ ಲೊಕೇಶನ್ ವೈಸ್ ನಾವು ಕ್ಯಾಲೆಂಡರ್ ಅಥವಾ ಟೈಮ್ ಝೋನ್ನ ಸೆಟ್ ಮಾಡ್ಬೋದು. ಒಂದು ಸ್ಯಾಂಪಲ್ ಕೋಡ್ ಇಲ್ಲಿ ನೋಡೋದಾದರೆ ಸಿ ಶಾರ್ಪಲ್ಲಿ ನಾವು ಕೋಡ್ ಯೂಸ್ ಮಾಡಿಕೊಂಡು ಕೂಡ ಕ್ಯಾಲೆಂಡರ್ ಡೇಟ್ ಇವೆಂಟ್ನ ಫಾರ್ಮ್ಗೆ ಆ್ಯಡ್ ಮಾಡ್ಬೋದು. ಈ ರೀತಿ ಕ್ಯಾಲೆಂಡರ್ ಕ್ಲಾಸ್ ಯೂಸ್ ಮಾಡಿಕೊಂಡು ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಆನಂತರ ಕರೆಂಟ್ ಡೇಟ್ ಯಾವುದು ಅಥವಾ ಸ್ಟಾರ್ಟಿಂಗ್ ಡೇಟ್ ಯಾವುದು, ಎಂಡಿಂಗ್ ಡೇಟ್ ಯಾವುದು ಅಂತ ಆ್ಯಡ್ ಮಾಡಿ ಅದನ್ನು ಫಾರ್ಮ್ಗೆ ಆ್ಯಡ್ ಮಾಡ್ಬೋದು. ಸೊ ಆಗ ಅದು ಆ ಡೇಟ್ ಪ್ರಕಾರ ಫಾರ್ಮ್ ಒಳಗಡೆ ಡಿಸ್ಪ್ಲೇ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ ಯಾವ ರೀತಿ ಒಂದು ಫಾರ್ಮ್ ಒಳಗಡೆ ನಾವು ಆ ಕ್ಯಾಲೆಂಡರ್ ಇವೆಂಟ್ನ ಆ್ಯಡ್ ಮಾಡ್ಬೋದು ಅಂತ. ಸೊ ಈಗ ಒಂದೆರಡು ಬಟನ್ ಆ್ಯಡ್ ಮಾಡೋಣ. ಸೊ ಬಟನ್ ಆದಮೇಲೆ ಒಂದು ಟೆಕ್ಸ್ಟ್ ಬಾಕ್ಸ್ ಆ್ಯಡ್ ಮಾಡೋಣ. ಅದು ಪ್ರಾಪರ್ಟಿ ನೇಮ್, ಕ್ಲಿಕ್ ಇವೆಂಟ್, ಸರ್ಚ್ ಇಯರ್, ಫಾಂಟ್ ಎಲ್ಲ ಸೆಟ್ ಮಾಡಿ ಸರ್ಚ್ ಅಂತ ಒಂದು ಟೆಕ್ಸ್ಟ್ ಹಾಕೋಣ. ಸೊ ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕ್ತಾಯಿದ್ದೀನಿ. ಸೊ ಏನಾದರೂ ಇನ್ಪುಟ್ ಫೀಡ್ ಮಾಡೋಕ್ಕಾಗತ್ತೆ. ಪೊಸಿಷನ್ ಕರೆಕ್ಟಾಗಿ ಒಂದು ಕ್ಲೀನ್ ಲುಕ್ ಆ್ಯಂಡ್ ಫೀಲ್ ಬರೋ ಥರ ಪೊಸಿಷನ್ ಮಾಡಬೇಕು. ಈ ಕ್ಯಾಲೆಂಡರ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಸೊ ಕ್ಯಾಲೆಂಡರ್ನ ನಾವು ಸೈಜ್ ಎಷ್ಟಾಗಲೇಬೇಕು ಆ ರೀತಿ ಒಂದು ಪ್ಯಾನಲ್ ಆ್ಯಡ್ ಮಾಡಿ ಅದರ ಮೇಲೆ ನಾವು ಟೆಕ್ಸ್ಟ್ ಬಾಕ್ಸ್ ಅಥವಾ ಕ್ಯಾಲೆಂಡರ್ ಇವೆಂಟ್ನ ಆ್ಯಡ್ ಮಾಡೋಣ. ಸೊ ಈ ರೀತಿ ಮಂತ್ ಅಂತ ಒಂದು ಲೇಬಲ್ ಹಾಕಿ ಅದ್ರ ಕೆಳಗಡೆ ನಾನು ಕ್ಯಾಲೆಂಡರ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೇನೆ. ಸೊ ಇಲ್ಲಿ ಆಲ್ಮೋಸ್ಟ್ ಪ್ರಿಡಿಫೈನ್ ಆಗಿ ಟುಡೇಸ್ ಡೇಟ್ ಏನಿತ್ತು ಅನ್ನೋದು ಸೆಟ್ ಆಗಿ ಬರ್ತದೆ. ಅಥವಾ ಒಂದು ಡಿಫಾಲ್ಟ್ ಸಿಸ್ಟಮ್ ಡೇಟ್ ಏನು ಸೆಟ್ ಆಗಿರುತ್ತೆ ಅದು ಬರುತ್ತೆ. ಟುಡೇಸ್ ಡೇಟ್ ಬರೋದಕ್ಕಿಂತ ಇಂಟರ್ನೆಟ್ ಇದ್ದರೆ ಕರೆಕ್ಟ್ ಬರುತ್ತೆ, ಇಲ್ಲ ಸಿಸ್ಟಮ್ ಡೇಟ್ ಏನಿದೆ ಅದು ಬರುತ್ತೆ. ಸೊ ಒಂದು ಕೊನೆಯಲ್ಲಿ ಒಂದು ಫಂಕ್ಷನ್ ಬಟನ್ ಹಾಕೋಣ, ಒಂದು ನೇಮ್ ಹಾಕಿ ಏನು ಫಂಕ್ಷನ್ ಆಗ್ತದೆ ಅಂತ ನೋಡೋಣ. ಸೊ ಇಲ್ಲಿ ಹೈಡ್ ಅಂತ ಒಂದು ಬಟನ್ ಹಾಕಿದ್ವಿ. ಅದು ಕ್ಲಿಕ್ ಆದಾಗ ಏನಾದರೂ ಒಂದು ಇನ್ಫಾರ್ಮೇಷನ್ ಹೈಡ್ ಮಾಡಲಿಕ್ಕೆ ನಾವು ಟಾಸ್ಕ್ ಮಾಡ್ಬೋದು. ಸೊ ಈ ರೀತಿ ನೀವು ಒಂದು ಫಾರ್ಮ್ ಒಳಗಡೆ ಒಂದು ಮಂತ್ ಅಥವಾ ಕ್ಯಾಲೆಂಡರ್
ಇವೆಂಟ್ನ ನೀವು ಕ್ಯಾಲೆಂಡರ್ ಯೂಸರ್ ಕಂಟ್ರೋಲ್ನ ಆ್ಯಡ್ ಮಾಡಿ ಡಿಸ್ಪ್ಲೇ ಮಾಡಿಸ್ಬೋದು. ಕ್ಯಾಲೆಂಡರ್ ಯೂಸರ್ ಇಂಟರ್ಫೇಸ್ಗೆ ಅಥವಾ GUI-ಗೆ ಕ್ಯಾಲೆಂಡರ್ ಡೇಟ್ ಚೇಂಜ್, ಮಂತ್ ಕ್ಯಾಲೆಂಡರ್ ಡೇಟ್ ಚೇಂಜ್ ಅಂತ ಒಂದು ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ ಒಳಗಡೆ ನಾವು ಏನು ಈವೆಂಟ್ ಆಗಬೇಕು ಅನ್ನೋದನ್ನು ಮಾಡೋದು. ಸೊ ಈಗೇನು ಮಾಡೋಣ, ಯಾವಾಗ ಡೇಟ್ ಚೇಂಜ್ ಆಗುತ್ತೆ ಆ ಡೇಟ್ ಏನಿದೆ ಅನ್ನೋದನ್ನು ಗೆಟ್ ಮಾಡಿ ಯಾವುದಾದ್ರು ಒಂದು ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಡಿಸ್ಪ್ಲೇ ಮಾಡಿಸೋಣ. ಸೊ ಟೆಕ್ಸ್ಟ್ ಬಾಕ್ಸ್ 1 ಅಂತ ನಾವು ಆಲ್ರೆಡಿ ಆ್ಯಡ್ ಮಾಡಿರೋಂಥ ಯೂಸರ್ ಇಂಟರ್ಫೇಸ್ಗೆ ನಾನು ಈಗ ಯಾವಾಗ ಡೇಟ್ ಚೇಂಜ್ ಆಗುತ್ತೆ ಅದನ್ನು ಬರೋ ರೀತಿಯಲ್ಲಿ ಕೋಡ್ ಮಾಡಿದ್ದೀನಿ. ಸೊ ಈ ಕ್ಯಾಲೆಂಡರ್ ನಾವು ಡೇಟ್ ಚೇಂಜ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಆ್ಯಡ್ ಮಾಡಿರೋಂಥ ಒಂದು ಚೆಕ್ ಬಾಕ್ಸ್ಗೆ ಡೇಟ್ ಬರಬೇಕು. ಸೊ ಈಗ ಅದನ್ನು ಒಂದು ಎಕ್ಸಾಂಪಲ್ ಫಿನಿಷ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಈಗ ನೋಡಿ, ನಾನು ಇಲ್ಲಿ ಡೇಟ್ ಕ್ಲಿಕ್ ಮಾಡಿ ಚೇಂಜ್ ಮಾಡಿದ ತಕ್ಷಣ ಈ ಮೇಲ್ಗಡೆ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಯಾವ ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ ಡೇಟ್ ಇಲ್ಲಿ ಬರುತ್ತೆ. ಹೈಡ್ ಬಟನ್ ಕ್ಲಿಕ್ ಮಾಡಿದ್ರೆ ಈಗ ಎಂಟೈರ್ ಕಂಟೆಂಟ್ ಹೈಡ್ ಆಗುತ್ತೆ. ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಒಂದು ಸರ್ಚ್ ಅಂದ ತಕ್ಷಣ ಇದು ಡಿಸ್ಪ್ಲೇ ಆಗಂಗೆ ಒಂದು ಕೋಡ್ ಮಾಡಿರ್ತೀವಿ. ನೆಕ್ಸ್ಟ್ ಎಕ್ಸಿಟ್ ಫೈನ್ ಮಾಡಿದ್ರೆ ಫೈನಲಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಕ್ಯಾಲೆಂಡರ್ ಇವೆಂಟ್ ಮತ್ತು ಬಟನ್ಸ್ಗೆ ಫಂಕ್ಷನಾಲಿಟಿಗಳನ್ನ ಆ್ಯಡ್ ಮಾಡ್ಬೋದು. ಥ್ಯಾಂಕ್ ಯು.